ನಮಸ್ಕಾರ ರೀ. ನಾನು ಸಾವಿತ್ರಿ. ಇವತ್ತು ಅಡುಗೆ ಮನೆ ಒಳಗೆ ಕರಿಬೇವಿನ ಚಟ್ನಿ ಮಾಡೀನಿ ರೀ. ಇದು ದೊಡ್ಡವ್ರಿಗೆ, ಮಕ್ಕಳಿಗೆ, ಮನೆ ಮಂದಿ ಆರೋಗ್ಯಕ್ಕೆ ಒಳ್ಳೇದು ನೋಡಿರಿ. ಇದನ್ನು ಅನ್ನ, ಚಪಾತಿ, ರೊಟ್ಟಿ, ದೋಸೆ ಎಲ್ಲದ್ರ ಜೊತೆಗೂ ತಿನ್ಬಹುದು ರೀ. ನಮ್ಮ ಕಡೆ ಮೊಸರು ಚಟ್ನಿ ತಿನ್ನೋದು ವಾಡಿಕೆ ನೋಡಿರಿ. ಒಳ್ಳೆಯ ಆರೋಗ್ಯ ಪಡೆಯೋದಕ್ಕೆ ನೀವು ಮಾಡಿಕೊಂಡು ತಿನ್ನೋದನ್ನು ರೂಢಿಸ್ಕೊಳ್ರಿ. ಇಷ್ಟ ಆದ್ರೆ ಲೈಕ್ ಮಾಡಿರಿ, ಶೇರ್ ಮಾಡಿರಿ, ಸಬ್ಸ್ಕ್ರೈಬ್ ಮಾಡೋದಂತೂ ಮರೆಯೋಕೆ ಹೋಗಬೇಡ್ರಿ. ನೀವು ಮಾಡಿ ನೋಡಿರಿ, ಹೆಂಗೆ ಬಂತು ಅಂತ ಕಾಮೆಂಟ್ ಮಾಡಿ ತಿಳಿಸ್ರಿ. ಮತ್ತೆ ತಡ ನಾ ತೋರಿಸ್ತೇನೆ ರೀ, ನೀವು ನೋಡ್ಕೊಂಡಿರಂತ ಬರ್ರಿ. ಮೊದಲಿಗೆ ಗ್ಯಾಸ್ ಹಚ್ಚಿ ಮೀಡಿಯಮ್ ಊರಿಗೆ ಇಟ್ಕೊಂಡು ಅದ್ರ ಮೇಲೆ ಒಂದು ದಪ್ಪ ತಳದ ಪಾತ್ರೆ ಇಡ್ರಿ. ಅದಕ್ಕೆ ಒಂದು ಬೌಲು ಶೇಂಗಾ ಬೀಜ ಹಾಕ್ರಿ. ಅದನ್ನು ಸ್ವಲ್ಪ ಹುರ್ಕೊಳ್ರಿ. ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕ್ರಿ. ಅದನ್ನು ಹುರ್ಕೊಳ್ರಿ. ಹತ್ತರಿಂದ 11 ಬ್ಯಾಡಗಿ ಮೆಣಸಿನ್ಕಾಯಿ ಹಾಕ್ರಿ. ಅದನ್ನು ಸ್ವಲ್ಪ ಹುರ್ಕೊಳ್ರಿ. ಒಂದು ಗಡ್ಡೆ ಬೆಳ್ಳುಳ್ಳಿನ ಸಿಪ್ಪಿ ಸುಲಿದು ಹಾಕ್ರಿ. ಅದನ್ನು ಸ್ವಲ್ಪ ಹುರ್ಕೊಳ್ರಿ. ಈಗ ಅರ್ಧ ಹುರಿದಾವ್ ನೋಡ್ರಿ. ನೆರಳೊಳಗೆ ಒಣಗಿಸಿಟ್ಕೊಂಡಿರೋ ಕರಿಬೇವನ್ನ ಒಂದು ಬೌಲ್ ಹಾಕೇನ್ರಿ. ಹಸಿದು ಹಾಕ್ಬೋದ್ರಿ. ಅದನ್ನು ಗರಿ ಗರಿ ಆಗುವವರೆಗೂ ಹುರಿಬೇಕ್ರಿ. ಕೊತ್ತಂಬರಿನೂ ನೆರಳೊಳಗೆ ಒಣಗಿಸಿಟ್ಕೊಂಡಿದ್ದು ಇತ್ರಿ. ಅದನ್ನು ಹಾಕೇನ್ರಿ. ಹಸಿದು ಹುರಿದು ಹಾಕ್ಬೋದ್ರಿ. ಒಣಗಿದ ಕರಿಬೇವು, ಕೊತ್ತಂಬರಿ ಹಾಕಿನೂ ಚಟ್ನಿ ಮಾಡಕ್ಕೆ ಬರ್ತೈತಿ ಅನ್ನೋದನ್ನು ತೋರ್ಸೇನ್ರಿ. ಎಲ್ಲಾನು ಚಲೋ ತಂಗೆ ಹುರ್ಕೊಳ್ರಿ. ಕೊನೆಗೆ 1 ಟೇಬಲ್ ಸ್ಪೂನು ಜೀರಿಗೆ ಹಾಕೇನ್ರಿ. ಕೈಯಾಡಿಸಿ ಗ್ಯಾಸ್ ಆರಿಸ್ಕೊಂಡು ಹುರಿದಿದ್ದೆಲ್ಲನೂ ತಣ್ಣಗಾಗುವವರೆಗೂ ಇಡ್ರಿ. ಈಗ ತಣ್ಣಗಾಗೈತಿ ನೋಡ್ರಿ. ಮಿಕ್ಸಿ ಜಾರ್ಗೆ ಹಾಕೋರಿ. ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ರಿ. ಅರ್ಧ ಟೇಬಲ್ ಸ್ಪೂನು ಸಕ್ಕರೆ ಹಾಕ್ರಿ. ಇದನ್ನು ತರಿಯಾಗಿ ಪುಡಿ ಮಾಡಿಕೊಂಡು ಗಾಳಿ ಆಡದ ಡಬ್ಬಿ ಒಳಗೆ ಇಟ್ಕೊಂಡು 1 ತಿಂಗಳು